ಮೊದಲನೇದಾಗಿ ಕೆಲವು ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ಒಂದು ನಿಮಿಷಪ್ಪ ಕೆಲವು ಸಂದರ್ಭ ಸನ್ನಿವೇಶಗಳಲ್ಲಿ ನಾವು ಕೆಲವರು ಹೊಡೆದಾಡಿರ್ತೀವಿ, ಆಮೇಲೆ ಒಗ್ಗಟ್ಟು ಕೂಡ ಮಾಡ್ಕೊಂಡಿರ್ತೀವಿ. ನಾನು ಇಲ್ಲಿ ಯಾರಿಗೂ ಕೂಡ ಬೇಸರ ಮಾಡಬೇಕು ಅನ್ನೋದಿಲ್ಲ, ಯಾರಿಗೂ ಕೂಡ ನಾವೇನು ಯಾರೋ ಬಂದಿದ್ದಾರೆ ಅನ್ನೋ ಮಾತ್ರಕ್ಕೆ ನಿಮ್ಮನ್ನ ಕಡೆಗಣಿಸ್ತಾ ಇದೀವಿ ಅನ್ನೋ ಭಾವನೆ ಬೇಡ. ಪಾರ್ಟಿ ಬೆಳಿಬೇಕು ಅಂದ್ರೆ 4-6 ಜನ ನಮ್ಮ ಜೊತೆ ಸೇರ್ಬೇಕು. ಯಾವಾಗ್ಲೂ ಅಷ್ಟೇನೆ ದೇವೇಗೌಡರು ಸಾಹೇಬರು ಅವರ ರಾಜಕೀಯದ ಚುನಾವಣೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಯಾವಾಗ್ಲೂ ಅವ್ರು ಇದ್ದಿದ್ದಂಥದ್ದು ಕೇವಲ 5 ಜನ. 5 ಜನದಿಂದ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇವತ್ತು ಕೋಟ್ಯಾಂತರ ಜನ ಇವತ್ತು ದೇವೇಗೌಡರಿಗೆ ಜೈಕಾರ ಆಗ್ತಾರೆ, ದೇವೇಗೌಡರಿಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಇವತ್ತು ಸಂಘಟನೆ ಮುಖಾಂತರ ಹಾಗೂ ನಿಮ್ಮ ಸಮಸ್ಯೆಗಳನ್ನ ಆಲೈಸಿ ಬಗೆಹರಿಸಿರೋ ಒಂದು ವಿಚಾರಕ್ಕಾಗಿ ನಿಮ್ಗೆಲ್ಲ ಶಕ್ತಿ ಕೊಡುವಂತ ಕೆಲಸನ ಮಾಡಿದ್ದಾರೆ. ಬಹಳಷ್ಟು ಜನ ಕಟ್ಟ ವಿರೋಧಿಗಳು ಇವತ್ತು ದೇವೇಗೌಡರಿಗೆ ಇವತ್ತು ಅವರನ್ನ ಕೆಟ್ಟದಾಗಿ ಬಯಸಿ ಅವ್ರನ್ನ ವಿರೋಧಿಸಿ ಇವತ್ತು ಅವ್ರ ಜೊತೆ ಒಂದಾಗಿಲ್ವಾ? ಆಗಿದಾರೋ ಆಗಿಲ್ವೋ? ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಚುನಾವಣೆ ರಾಜಕಾರಣದಲ್ಲಿ ಯಾವಾಗಲೂ ದೊಡ್ಡ ಮನಸ್ಸಲ್ಲಿ ರಾಜಕೀಯ ಮಾಡಬೇಕು. ಆಗೋಗಿರ್ತಾವ ಘಟನೆಗಳು, ಆ ಘಟನೆಗಳನ್ನ ಮರ್ತಿ ಮುಂದೋಗೋದೇ ರಾಜಕೀಯ ಅನ್ನೋದು. ಸಂದರ್ಭ ಸನ್ನಿವೇಶ ಬಂದಾಗ ಇದೇ ಪ್ರಜ್ವಲ್ ರೇವಣ್ಣ, ಇದೇ ಸೂರಜ್ ರೇವಣ್ಣ ಯಾರು ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಸಂದರ್ಭದಲ್ಲಿ ಅಗೌರವ ತರುವಂತದ್ದಾಗ್ಲಿ, ನಮ್ಮ ಕಾರ್ಯಕರ್ತರಿಗೆ ಅವಿಶ್ವಾಸನ ಮಂಡನೆ ಮಾಡೋದಾಗ್ಲಿ, ಅವ್ರಿಗೆ ಶಕ್ತಿ ಕೊಡುವಂತ ಸಂದರ್ಭದಲ್ಲಿ ಅವ್ರನ್ನ ಕುಗ್ಸೋಂತ ಪರಿಸ್ಥಿತಿಗಾಗ್ಲಿ ಒಳಗೊಂಡ್ರೆ ಯಾರು ಕೂಡ ಧೈರ್ಯಗೆಡೋದು ಬೇಡ. ಇದೇ ಪ್ರಜ್ವಲ್ ರೇವಣ್ಣ ನಿಮ್ ಎದುರಿಗೆ ನಿಂತ್ಕೊಂಡು ನಿಮ್ ಜೊತೆ ನಿಲ್ಲ ಅಂತ ಕೆಲಸನ ಸಾಯ ಕೊನೆ ಉಸಿರಿದವರೆಗೂ ಮಾಡ್ತಾನೆ ಅನ್ನೋದನ್ನ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ನಮಗೆ ಹೊಸದಾಗಿ ಇವತ್ತು ಪಾರ್ಟಿಗೂ ಕೂಡ ಸೇರ್ಪಡೆ ಆಗಿದ್ದಾರೆ, ನಮಗೆ ಶಕ್ತಿ ಕೊಡೋದಕ್ಕೆ ಬಂದಿದ್ದಾರೆ. ತಪ್ಪುಗಳು ಆಗಿದಾವೆ, ತಪ್ಪುಗಳು ಆಗಿರ್ಬೋದು, ಇಲ್ಲ ಅಂತ ಹೇಳಕ್ ಹೋಗಲ್ಲ. ಆದ್ರೆ ನಾವು ಅದನ್ನ ಮನ್ಸಲ್ಲಿ ಹಿಡ್ಕೊಂಡು ಅದನ್ನೇ ನಾವು ದ್ವೇಷ ಸಾಧಿಸ್ತೀನಿ ಅಂದ್ರೆ ಅದು ಮಾಡೋದು ಬೇಡ. ಕುಮಾರಣ್ಣನಿಗೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಅವ್ರೇನ್ ಅಂತ ದೊಡ್ಡ ತಪ್ಪೇನು ಮಾಡಿಲ್ದೇ ಇರ್ಬೋದು, ಆದ್ರೆ ಅಲ್ಲಿ ಸಣ್ಣ ಪುಟ್ಟ ನೋವುಗಳನ್ನ ಕೊಟ್ಟಿರ್ಬೋದು ನಮ್ಮ ಕಾರ್ಯಕರ್ತರಿಗೆ. ಆದ್ರೆ ಇವತ್ತು ದೇವೇಗೌಡರು ಪಕ್ಷ, ದೇವೇಗೌಡರು ನಿಮ್ಮೆಲ್ಲರ ಪ್ರೀತಿ ಅಂತದಂತ ದೇವೇಗೌಡರು ಉಳಿಬೇಕು, ಇನ್ನ ಈ ಪಕ್ಷ ಬೆಳಿಬೇಕು ಅನ್ನೋ ಒಂದು ಉತ್ಸಾಹ ನಮ್ಮ ಕಾರ್ಯಕರ್ತರಿದ್ರೆ ಕೆಲವು ಸಂದರ್ಭದಲ್ಲಿ ಸನ್ನಿವೇಶಗಳನ್ನ ಇಟ್ಕೊಂಡು ಹೊಟ್ಟೆಗೆ ಹಾಕೊಳ್ಳೋ ಅಂತ ಕೆಲಸನ ನಾವು ಮಾಡಬೇಕಾಗುತ್ತೆ.